ಶಾಲಾ ಬಾಲಕಿಯನ್ನ ಹಿಂಬಾಲಿಸಿ ಆಕೆಗೆ ಮತ್ತು ಇಡೀ ಕುಟುಂಬಸ್ಥರಿಗೆ ಆತಂಕವನ್ನ ಉಂಟು ಮಾಡಿದ ಕೀಚಕ ಫೈನಲಿ ಅರೆಸ್ಟ್ ಆಗಿದ್ದಾನೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಸನದಿಂದ ಒಂದು ಶಾಕಿಂಗ್ ಡೀಟೇಲ್ಸ್ ಲಭ್ಯ ಆಗಿತ್ತು ನಮಗೆ. ಬಾಲಕಿಯನ್ನ ಹಿಂಬಾಲಿಸಿ ಕೈ ಸನ್ನೆ ಮೂಲಕ ಹೆದರಿಸಿ ಭೀತಿ ಹುಟ್ಟಿಸಿದವನು ಫೈನಲಿ ಅರೆಸ್ಟ್ ಆಗಿದ್ದಾನೆ ಕೀಚಕ. ಆಗುಂತಕನನ್ನ ಹಾಸನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಲಾರ ಜಿಲ್ಲೆಯ ದಂಡಿಹಳ್ಳಿಯ ಪ್ರಸನ್ನ 38 ವರ್ಷ ವಯಸ್ಸಿನ ವ್ಯಕ್ತಿ ಅರೆಸ್ಟ್ ಆದವನು. ಪೆನ್ಷನ್ ಮೊಹಲ್ಲಾ ಪೊಲೀಸರಿಂದ ಆರೋಪಿಯನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ನಿಮಗೆ ನೆನಪಿರಬಹುದು, ಜನವರಿ 17ನೇ ತಾರೀಕು ಹಾಸನದ 80 ಫೀಟ್ ರಸ್ತೆಯಲ್ಲಿ ಘಟನೆ ಆಗಿರುತ್ತೆ. ಶಾಲೆಯಿಂದ ಮನೆಗೆ ಬರ್ತಾ ಇದ್ದ ಬಾಲಕಿಯನ್ನ ಈತ ಫಾಲೋ ಮಾಡ್ತಿರ್ತಾನೆ. CCTVಯಲ್ಲಿ ಮನೆ ತನಕ ಬಂದು ಗೇಟು ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ, ಮತ್ತೆ ಆಕೆಗೆ ಕೈ ಸನ್ನೆ ಮಾಡೋದ್ರ ಮೂಲಕ ಕೂಡ ಹೆದರಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ನೋಡಿ, ಹುಡುಗಿನ ಅಟ್ಟಾಡಿಸಿರುವಂತಹ ಪರಿ. ಹುಡುಗಿ ಬೇಗ ಬಂದು ಗೇಟ್ ತೆಗೆಯೋದಕ್ಕೆ ಹೇಗೆ ಗಾಬರಿಯಿಂದ ಮುಂದಾಗ್ತಾಳೆ ಅಂತ. ಅದಾದ್ಮೇಲೆ ಹಿಂದೆಯಿಂದ ಬರುವಂತಹ ಅಯೋಗ್ಯ ಮಹಾಶಯ ಏನಿದ್ದಾನೆ, ಅವನು ಬಂದು ಆಕೆಗೆ ಕೈ ಸನ್ನೆ ಎಲ್ಲ ತೋರಿಸಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ವಾಪಸ್ ಹೋಗಿರ್ತಾನೆ. ಅವನು ಈ ಥರ ಎಷ್ಟು ಜನಕ್ಕೆ ಹಿಂಗೆ ಮಾಡಿರಬಹುದು, ಮತ್ತು ಈ ಹುಡುಗಿಯನ್ನು ಎಷ್ಟು ದಿನದಿಂದ ಈತ ಹಿಂಬಾಲಿಸ್ತಿದ್ದ ಅನ್ನೋ ಪ್ರಶ್ನೆ ಇತ್ತು. ಇಂಥವರೆಲ್ಲ ಹೆಬಿಚುವಲ್ ಅಫೆಂಡರ್ಸ್ ಆಗಿರ್ತಾರೆ, ಸೈಕೋಗಳಾಗಿರ್ತಾರೆ, ವಿಕೃತ ಕಾಮಿಗಳಾಗಿರ್ತಾರೆ. ಆ ಸಾಧ್ಯತೆ ಜಾಸ್ತಿ ಇರುತ್ತೆ. ಫೈನಲಿ ಇವನ ಐಡೆಂಟಿಫಿಕೇಶನನ್ನು ಪೊಲೀಸರು ಮಾಡಿದ್ದಾರೆ ಮತ್ತು ಅರೆಸ್ಟ್ ಮಾಡಿದ್ದಾರೆ. ಎಷ್ಟು ರಾಜಾರೋಷವಾಗಿ ಬರ್ತಾನೆ ನೋಡಿ. ಬಂದು ಆಕೆಯ ಮನೆಯನ್ನು ನೋಡಿ ಗೇಟನ್ನು ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಅಲ್ಲೇನೋ ಕೈ ಸನ್ನೆನೆಲ್ಲ ಮಾಡ್ತಾನೆ, ಬಿಡಲ್ಲ ಅನ್ನೋ ರೀತಿನಲ್ಲೋ ಏನೋ ಒಂದು ಕೈ ಸನ್ನೆ. ಆ ಹುಡುಗಿಗಾಗಿರುವಂತಹ ಮಾನಸಿಕ ಟ್ರಾಮಾ ಬಗ್ಗೆ ನಾವಿಲ್ಲಿ ಮಾತಾಡಬೇಕು. ಎಂಥ ಕಿರುಕುಳ ಇದು. ಮತ್ತು ಶಾಲಾ ಬಾಲಕಿಯರು ರಸ್ತೆಯಲ್ಲಿ ಓಡಾಡೋದಕ್ಕೆ ಭದ್ರತೆ ಅನ್ನೋದು ಮಾಯವಾಗಿದೆಯಾ ಅನ್ನೋ ಪ್ರಶ್ನೆಯನ್ನು ರೇಸ್ ಮಾಡಿತ್ತು. ಸೀರಿಯಸ್ ಕನ್ಸರ್ನ್ಸ್ ಕೂಡ ಶುರುವಾಗಿತ್ತು.